ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಹತ್ರ ಇರುವಂತಹ ಆರ್ಟಿಫಿಷಿಯಲ್ಸ್ ಥಿಂಗ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ನನ್ನ ಹತ್ರ ಇರುವಂತಹ ಒಂದು ನೆಕ್ ಪೀಸು. ಈ ಒಂದು ನೆಕ್ಲೆಸನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ನನಗೆ ತುಂಬ ಇಷ್ಟ ಆಯಿತು. ಒಂದು ಮದುವೆ ಈವೆಂಟ್ ಇತ್ತು. ಸೊ ಏನಾದರೂ ಸಿಂಪಲ್ ಕಾಟನ್ ಸ್ಯಾರಿಗೆ ವೇರ್ ಮಾಡಬೇಕು ಅಂತ ಅನಿಸಿತ್ತು. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದೆ. ಸೊ ಇದು ತುಂಬ ಲೈಕ್ ಆಯಿತು. ಸೊ ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದೆ. ಇದಕ್ಕೆ ಇಯರಿಂಗ್ಸ್ ಸಹ ಇದೆ, ಜುಮ್ಕಾ. ತುಂಬ ಸಿಂಪಲ್ ಆಗಿದೆ, ಲೈಟ್ ವೆಯ್ಟ್ ಇತ್ತು. ಸೊ ರೆಡ್ಡು ಸ್ಟೋನಲ್ಲಿ ಬಂದಿದೆ. ತುಂಬ ರಿಚ್ ಆಗೂ ಕಾಣುತ್ತೆ ಕಾಟನ್ ಸ್ಯಾರಿಗೆ. ಇನ್ನೊಂದು ಚೌಕರ್ ಬಂದು ಇದನ್ನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ತಗೊಂಡಿದ್ದು. ಇದು ತುಂಬ ಹೆವಿ ಇದೆ, ಬಟ್ ತುಂಬ ಲುಕ್ಕಾಗಿ ಕಾಣುತ್ತೆ. ಜಸ್ಟ್ ಒಂದು ಸ್ಯಾರಿಗೆ ಜಸ್ಟ್ ಒಂದು ನೆಕ್ಲೆಸ್ ಇದನ್ನೊಂದು ಹಾಕಿಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬಂದುಬಿಟ್ಟು ಸ್ಟೋನ್ ವರ್ಕ್ದು. ಇದು ನನ್ನ ಸಿಸ್ಟರ್ ಮದುವೆಯಲ್ಲಿ ನೈಟ್ ರಿಸೆಪ್ಷನ್ಗೆ ಅಂತ ನಾನು ತೊಗೊಂಡಿದ್ದು. ತುಂಬ ಯೂನಿಕ್ಕಾಗಿ ಕಾಣಿಸ್ತಾ ಇದೆ, ನೋಡ್ಬೋದು. ವೈಟ್ ಆ್ಯಂಡ್ ಮತ್ತು ಗ್ರೀನ್ ಸ್ಟೋನ್ ಬರುತ್ತೆ, ಲೈಟ್ ಗ್ರೀನು. ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ, ತುಂಬ ಚೆನ್ನಾಗಿ ಫಿನಿಶಿಂಗ್ ಇದೆ. ಇದನ್ನು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಇದೆ. ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುವಂಥದ್ದು. ಇದು ನಾನು ರಿಸೆಪ್ಷನ್ಗೋಸ್ಕರ ಒಂದು ಲೆಹಂಗಾ ಪರ್ಚೇಸ್ ಮಾಡಿದ್ದೆ. ಆ ಒಂದು ಲೆಹಂಗಕ್ಕೆ ಮ್ಯಾಚ್ ಆಗುವಂಥ ಒಂದು ನೆಕ್ ಪೀಸ್ ಇದು. ಇದು ಸಹ ನನ್ನ ಸಿಸ್ಟರ್ ಮದುವೆಗೆ ತೊಗೊಂಡಿದ್ದು. ಇದು ಸಹ ಇನ್ನೊಂದು ಲೆಹಂಗಾಗೆ ಮ್ಯಾಚ್ ಮಾಡೋಕ್ಕೋಸ್ಕರ ನಾನು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದೆ. ಸ್ಪೆಸಿಫಿಕ್ಕಾಗಿ ಇನ್ನೂ ಅಮೌಂಟ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ತುಂಬ ಯುನಿಕ್ಕಾಗಿ ಕಾಣಿಸ್ತಿದೆ ಅಲ್ವಾ? ತುಂಬ ರಿಚ್ಚಾಗಿ ಯೂನಿಕ್ಕಾಗಿ, ತುಂಬ ಅಂದರೆ ತುಂಬ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಇದರ ಇಯರಿಂಗ್ಸು ಸಹ ನೋಡ್ಬೋದು ನೀವು ಎಷ್ಟು ಕ್ಯೂಟಾಗಿದೆ ಅಂತ. ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಸ್ಯಾರಿಗೂ ವೇರ್ ಮಾಡ್ಬೋದು, ಹಾಗೆ ಲೆಹಂಗಾಗೂ ಸಹ ವೇರ್ ಮಾಡ್ಬೋದು. ಇದು ನನ್ನ ಸಿಸ್ಟರ್ ಮದುವೆಗೆ ಮಾರ್ನಿಂಗ್ ಮುಹೂರ್ತಕ್ಕೆ ತಗೊಂಡಂಥ ಒಂದು ಸೆಟ್. ಇದು ನೀವೇ ನೋಡ್ತಾ ಇರ್ಬೋದು ಎಷ್ಟು ರಿಚ್ ಆಗಿದೆ ಅಂತ. ಇದು ಫುಲ್ ಒಂದು ಸೆಟ್ಟೇ ಬರುತ್ತೆ. ಇದನ್ನು ನಾವು ಸಹಜವಾಗಿ ಒಂದು ಮದುವೆ ಫಂಕ್ಷನ್ಸ್ಗೆ ಅಂದರೆ ನಮ್ಮ ಮನೆ ಫಂಕ್ಷನ್ಸ್ ಅಂದಾಗ ನಾವು ರಿಚ್ಚಾಗಿ ರೆಡಿ ಆಗಲೇಬೇಕಾಗುತ್ತೆ, ಮುಹೂರ್ತಕ್ಕೆ ಧಾರೆಗೆಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾನು ಇದು ಫುಲ್ ಸೆಟ್ಟೇ ವೇರ್ ಮಾಡಿದ್ದೆ. ನೋಡ್ತಾ ಇದ್ದೀರಾ, ಇದು ಲಾಂಗ್ ಹಾರ, ಅದು ನೆಕ್ ಪೀಸು. ಇದು ದೊಡ್ಡ ಲಾಂಗ್ ಹಾರ ನೋಡ್ತಾ ಇರ್ಬೋದು. ಲಕ್ಷ್ಮಿ ಪೆಂಡೆಂಟಲ್ಲಿ ತುಂಬ ರಿಚ್ಚಾಗಿ ಗ್ರೀನ್ ಸ್ಟೋನಲ್ಲಿ ಬಂದಿದೆ. ಇದ್ರ ಜೊತೆಗೆ ಡಾಬು ಬಂದಿದೆ. ಇಯರಿಂಗ್ಸು ವೈಟ್ ಸ್ಟೋನಲ್ಲಿದೆ. ನಾನು ಇದನ್ನು ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ದು, ಏಕೆಂದರೆ ಇದ್ರ ಜುಮ್ಕಾ ಹೆವಿ ಇತ್ತು. ಸೊ ತುಂಬ ಹೆವಿದು ಹಾಕೋದು ಬೇಡ ಅಂತ ವೈಟು ಮಣೀಲಿ ಗ್ರೀನ್ ಮತ್ತು ರೆಡ್ ಬೀಡ್ಸಲ್ಲಿ ಈ ಒಂದು ಜುಮ್ಕಾನ ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ದು. ಇನ್ನೊಂದು ಚೌಕರ್ ಬಂದುಬಿಟ್ಟು ಇದು ಫುಲ್ ನೆಕ್ಲೆಸ್ಸು. ಇದು ಹೆವಿ ಇದೆ. ಇದು ಗ್ರೀನ್ ಆ್ಯಂಡು ರೆಡ್ಡು ಸ್ಟೋನಲ್ಲಿ ಬರುತ್ತೆ. ಇದು ಸಹ ಲಕ್ಷ್ಮಿ ಹಾರ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ, ಇದು ಹೆವಿ ಇದೆ. ಇದು ಸಹ ನನ್ನ ಸಿಸ್ಟರ್ ಮದುವೆಲಿ ನಾನು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಒಂದು 3-4 ಸೆಟ್ಟನ್ನು ಪರ್ಚೇಸ್ ಮಾಡಿದ್ದೆ. ಯೂನಿಕ್ಕಾಗಿ ಬೇರೆ ಬೇರೆ ಕಲೆಕ್ಷನ್ಸ್ ಇರಲಿ ನನ್ನ ಹತ್ರ ಅಂತ. ನೋಡ್ತಾ ಇರ್ಬೋದು ಲಾಂಗ್ ಹಾರ. ಇವಾಗೆಲ್ಲ ನನ್ನ ತಂಗಿ ಮದುವೆ ಅಂತ ರಿಚ್ಚಾಗಿ ತೊಗೊಬಿಟ್ವಿ. ಈಗ ನೆಕ್ಸ್ಟ್ ಯಾರದೇ ಫಂಕ್ಷನ್ ಇದ್ದರೂ ಸಿಂಗಲ್ ಹಾರಗಳು ಮಾತ್ರ ನಾನು ವೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಸ್ಯಾರಿ ಮೇಲೆ ವೇರ್ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಮತ್ತು ಇದಕ್ಕೆ ಬಂದಿರುವಂತಹ ಬೈತಲೆ ಬಟ್ಟನ್ನು ಸಹ ನಾನು ತೋರಿಸ್ತೀನಿ. ಇದನ್ನು ಮದುವೆಲಿ ಮಾತ್ರ ವೇರ್ ಮಾಡಿದ್ದು, ಜಸ್ಟ್ ಒನ್ ಟೈಮ್. ಚೆನ್ನಾಗಿ ಕಾಣುತ್ತೆ. ಇನ್ನು ಇದಕ್ಕೆ ಜುಮ್ಕಾವು ಸಹ ಚೆನ್ನಾಗಿ ಬಂದಿದೆ. ಇದು ತುಂಬ ಲೈಟ್ ವೆಯ್ಟ್ ಇದೆ. ಇದು ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಜುಮ್ಕಾದಲ್ಲಿ, ಮತ್ತು ಗೋಲ್ಡನ್ ಬೀಡ್ಸ್ ಬಂದಿದೆ, ಚೆನ್ನಾಗಿದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೂ ಸಹ ಒಂದು ಸೊಂಟದ ಪಟ್ಟಿ ಬಂದಿದೆ ಇದರಲ್ಲೇ. ಬಟ್ ನಾವು ಇದನ್ನು ವೇರ್ ಮಾಡಿರಲಿಲ್ಲ ಮದುವೆ ಟೈಮಲ್ಲಿ. ಇದಲ್ಲದೆ ಸಪ್ರೇಟಾಗಿ ನಾವು ತೊಗೊಂಡಿದ್ವಿ ಡಾಬ್ಗಳನ್ನು, ಅದನ್ನು ವೇರ್ ಮಾಡಿದ್ದು. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ತುಂಬ ರಿಚ್ಚಾಗಿ ಕಾಣಿಸ್ತಿದೆ. ಇದು ಸಹ ಚಿಕ್ಕಪೇಟೆಯಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಇಯರಿಂಗ್ಸ್ದು ಸೈಡ್ ಈ ಥರ ಹಾಕೊಳ್ತಾರೆ. ಹಿಂದಿನ ಕಾಲದಲ್ಲಿ ಈ ಥರ ತುಂಬ ವೆರೈಟಿ ಥಿಂಗ್ಸ್ಗಳನ್ನ ಹಾಕ್ತಾಯಿದ್ರು. ಬಟ್ ಇವಾಗೇನೋ ಅಂತಾರಲ್ಲ ಓಲ್ಡ್ ಈಸ್ ಗೋಲ್ಡ್ ಅಂತ. ಸೊ ಹಿಂದಿನ ಡಿಸೈನ್ಗಳೆಲ್ಲ ಮತ್ತೆ ರಿಪ್ಲೇಸ್ ಆಗ್ತಾಯಿದೆ. ಇದು ಇನ್ನೊಂದು ಕಲೆಕ್ಷನ್ ನಂದು. ಹೇಳಿದ್ನಲ್ಲ ನಾನು ಮದುವೆ ಟೈಮಲ್ಲಿ 3 ಕಲೆಕ್ಷನ್ ಪರ್ಚೇಸ್ ಮಾಡಿದ್ದೆ. ಇದು ಗೋಲ್ಡು ಫುಲ್ಲು ಲಕ್ಷ್ಮಿ ಹಾರದ ಥರನೇ. ಸ್ವಲ್ಪ ನಾನು ಫಸ್ಟ್ ಒಂದು ತೋರಿಸಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಇದು ಡಿಫ್ರೆಂಟಾಗಿದೆ. ಇರಲಿ ಒಂದು 2-3 ಅಂತ ತೊಗೊಂಡೆ. ಇದು ವೈಟ್ ಆ್ಯಂಡ್ ಗ್ರೀನ್ ಬೀಡ್ಸನ್ನು ನಾವು ನೋಡ್ಬೋದು ಇಲ್ಲಿ. ಇದು ಸಿಕ್ಕಾಪಟ್ಟೆ ಚೆಂದ ಇದೆ. ನಂಗೆ ತುಂಬ ಫೇವ್ರೆಟ್ ಅಂದರೆ
ನನ್ನ 3 ಕಲೆಕ್ಷನಲ್ಲಿ ನನಗೆ ಇದೊಂದು ಕಲೆಕ್ಷನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಒಂದು 2-3 ಮದುವೆಗೂ ಆಲ್ರೆಡಿ ಸಿಂಗಲ್ ಹಾರಗಳನ್ನು ಹಾಕಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಲಾಂಗ್ ಹಾರ ಮಾತ್ರ ತುಂಬ ಯುನೀಕ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದನ್ನು ಸ್ಯಾರಿ ಸಿಂಗಲ್ ಪಿನ್ ಮಾಡ್ಕೊಂಡು ವೇರ್ ಮಾಡಬೇಕು ಅಂದರೆ ತುಂಬ ರಿಚ್ಚಾಗಿ ಕಾಣುತ್ತೆ, ತುಂಬ ರಿಚ್ಚಾಗಿ. ನನಗೆ ತುಂಬ ಇಷ್ಟ. ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ನೋ ಅದನ್ನೆಲ್ಲ ಡೀಟೇಲ್ಸ್ ತೊಗೊಂಡು ಅವರು ಸಹ ಚಿಕ್ಕಪೇಟೆಲಿ ಶಾಪಿಂಗನ್ನೆಲ್ಲ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಚೆಂದ ಇದೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ. ಇದ್ರ ಜೊತೆಗೆ ಜುಮ್ಕಾ ಬಂದಿದೆ, ಜುಮ್ಕಾ ವೈಟ್ ಸ್ಟೋನ್ ಬಂದಿದೆ, ಗ್ರೀನ್ ಮತ್ತು ರೆಡ್ ಬೀಡ್ಸು ತುಂಬ ಚೆನ್ನಾಗಿದೆ, ತುಂಬ ಲೈಟ್ ವೈಟ್ ಇದೆ, ತುಂಬ ಚೆನ್ನಾಗೂ ಸಹ ಕಾಣುತ್ತೆ. ಈ ಮದುವೆ ಫಂಕ್ಷನ್ನಲ್ಲೆಲ್ಲ ನಾವು ರೆಂಟಿಗೆ ತೊಗೊಳೋದ್ಕಿಂತ ಓನಾಗಿ ಚಿಕ್ಕಪೇಟೆಲಿ ಶಾಪಿಂಗ್ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಡಾಗ್ ಬಂದಿದೆ, ಇದು ತುಂಬ ಚೆನ್ನಾಗಿದೆ, ಲಕ್ಷ್ಮೀ ಹಾರದ ಥರನೇ ನೋಡ್ಬೋದು. ಗ್ರೀನ್ ಮತ್ತು ವೈಟ್ ಮತ್ತು ರೆಡ್ ಬೀಡ್ಸ್ಗಳು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಈಗೇನಂದರೆ ಮದುವೆ ಫಂಕ್ಷನ್ಸ್ ಅಂದಾಗ ಬ್ಯೂಟಿ ಪಾರ್ಲರ್ನವ್ರು ಬರ್ತಾರೆ, ನಮ್ಮ ಹತ್ರನೇ ಇದೆ ಅಂತಾರೆ, ಬಟ್ ನಾನು ಓನಾಗಿ ಪರ್ಚೇಸ್ ಮಾಡಿಬಿಟ್ಟೆ. ಇದು ಇನ್ನೊಂದು ಹಾರ, ಇದು ನನ್ನ ಸಿಸ್ಟರ್ ಹತ್ರ ಇದೆ, ಬಟ್ ಅದಕ್ಕೆ ಸಂಬಂಧಪಟ್ಟ ಒಂದು ಇಯರಿಂಗ್ಸು ನಂಗೆ ತುಂಬ ಅಂದರೆ ತುಂಬ ಇಷ್ಟ. ನನ್ನ ಹತ್ರ ಇರೋವಂತಹ ಜುಮ್ಕಿ ಕಲೆಕ್ಷನ್ ತುಂಬ ಇದೆ, ಬಟ್ ಇವತ್ತು ಸದ್ಯ ಬೆಂಗಳೂರಲ್ಲಿರೋದು ಇಷ್ಟೇ, ಅಮ್ಮ ಮನೇಲಿ ತುಂಬ ಇಟ್ಟಿದ್ದೀನಿ. ಇನ್ನೂ ಒಂದು ಚಿಕ್ಕ ಚೌಕರ್ ನೋಡ್ಬೋದು, ಇದು ಸಹ ಬೆಂಗಳೂರಲ್ಲೇ ಪರ್ಚೇಸ್ ಮಾಡಿದ್ದು, ಚಿಕ್ಕಪೇಟೆಲಿ. ಇದು ಸಹ ತುಂಬ ಯುನೀಕಾಗಿದೆ, ತುಂಬ ಲೈಟ್ ವೆಯ್ಟ್ ಇದೆ, ಹೆವಿ ಏನಿಲ್ಲ. ಇದು ಇಯರಿಂಗ್ಸ್ ನಂಗೆ ತುಂಬ ಇಷ್ಟ, ಪುಟ್ಪುಟಾಣಿ ಚೆನ್ನಾಗಿದೆ, ವೈಟ್ ಬೀಡ್ಸ್ದು ಚೆನ್ನಾಗಿದೆ. ಇನ್ನೂ ನನ್ನ ಹತ್ರ ಇರುವಂತಹ ಡಾಪ್ ಕಲೆಕ್ಷನ್ ನೋಡ್ಬೋದು, ಇದು ತುಂಬ ಚಿಕ್ಕದು. ಇದು ನಾನು ಫಸ್ಟ್ ಒನ್ ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಮತ್ತು ನವಿಲಿನ ಒಂದು ಡಿಸೈನ್, ಇದು ಸಿಕ್ಕಾಪಟ್ಟೆ ಕ್ಯೂಟ್ ಇದೆ. ಇದು ಫುಲ್ ವೈಟ್ ಮತ್ತು ಗ್ರೀನ್ ಸ್ಟೋನ್ಸ್ದು. ನಂದೊಂದು ಗ್ರೀನ್ ಸ್ಯಾರಿ ಇತ್ತು, ಮಹಿಳಾ ದಿನಾಚರಣೆ ಟೈಮಲ್ಲಿ ಒಂದು ಡಾಬ್ ಬೇಕಿತ್ತು ಅಂತ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಒಂದು ಡಾಬ್ ತೊಗೊಂಡಿದ್ದೆ. ಸೊ ಇದು ಸುಮಾರು ಗ್ರೀನ್ ಸ್ಯಾರಿಗಳಿಗೆಲ್ಲ ನಾನು ಮ್ಯಾಚ್ ಮಾಡ್ತೀನಿ. ಇನ್ನೊಂದಿದೆ, ಇದು ನನ್ನ ಸಿಸ್ಟರ್ ಮದುವೆ ಟೈಮಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಇದು ಸ್ವಲ್ಪ ಹೆವಿ ಇರುವಂತಹ ಒಂದು ಡಾಬು. ಇದು ಲಕ್ಷ್ಮಿ ಡಿಸೈನ್ ಇರುವಂಥದ್ದು, ವೈಟ್ ಮತ್ತು ಗ್ರೀನ್ ಸ್ಟೋನ್ ಬೀಡ್ಸ್ಗಳನ್ನು ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಹೆವಿ ಇದೆ. ಏನು ನನ್ನ ಹತ್ರ ಇರುವಂತಹ ಒಂದು ಬ್ಯಾಂಗಲ್ಸ್ ಒಂದು ಕಲೆಕ್ಷನ್ ನೋಡೋದಾದರೆ, ಇದು ನನ್ನ ಸಿಸ್ಟರ್ ಮದುವೆಯಲ್ಲಿ ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದು. ವೈಟ್ ಸ್ಟೋನು, ವೈಟು, ಗ್ರೀನು ಮತ್ತು ರೆಡ್ ಕಾಂಬಿನೇಷನಲ್ಲಿ ಬಂದಿದೆ. ಇದು ಆನೆ ಡಿಸೈನ್ ಇದೆ, ಎಲಿಫೆಂಟ್ ಡಿಸೈನ್ ಇರುವಂತಹ ಒಂದು ಬೆಸ್ಟ್ ಕಲೆಕ್ಷನ್. ನಂಗೆ ತುಂಬ ಇಷ್ಟ. ನಾನು ಯಾವುದೇ ಮದುವೆ ಫಂಕ್ಷನ್ಗೆ ಹೋದ್ರೂ ಫಸ್ಟು ನನ್ನ ತಲೆಗೆ ಬರೋದಿದೆ, ಇದನ್ನು ಹಾಕಬೇಕು ಅಂತ. ಇದನ್ನು ಸಿಂಗಲ್ ಆಗು ಹಾಕಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಹತ್ತಿರದವ್ರು ನನ್ನ ಕಸಿನ್ ಮದುವೆಗಳನ್ನ ಇದ್ದರೆ ತುಂಬ ಎಲ್ಲ ಬಳೆಗಳನ್ನ ಹಾಕ್ತೀನಿ. ಬಟ್ ಹಂಗೆ ಫ್ರೆಂಡ್ಸ್ ಸರ್ಕಲಲ್ಲಿ ಯಾವ್ದಾದ್ರು ಮದುವೆ ಇತ್ತು ಅಂದರೆ ಜಸ್ಟ್ ಒಂದು ಬಳೆ ನಾನು ವೇರ್ ಮಾಡ್ತೀನಿ. ಇದ್ರ ಮಧ್ಯೆ ಹಸಿರು ಬಳೆಗಳನ್ನು ಹಾಕಿದ್ರಂತೂ ತುಂಬ ಯೂನಿಕ್ಕಾಗಿ ಕಾಣುತ್ತೆ, ತುಂಬ ಲಕ್ಷಣವಾಗಿ, ತುಂಬ ಅಂದವಾಗಿ ಕಾಣುವಂತಹ ಒಂದು ಸೆಟ್ ಇದು ಚಿಕ್ಕಪೇಟೆಯಲ್ಲಿ ನನ್ನ ತಂಗಿ ಮದುವೆ ಟೈಮಲ್ಲಿ ನಾನು ಪರ್ಚೇಸ್ ಮಾಡಿದಂತಹ ಒಂದು ಬ್ಯಾಂಗಲ್ಸು. ಇದರಲ್ಲಿ ಎಲಿಫೆಂಟ್ ಡಿಸೈನ್ಗಳನ್ನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇದೊಂದು ಮುತ್ತಿನ ಬ್ಯಾಂಗಲ್ಸ್, ವೈಟ್ ಬೀಡ್ಸು, ಇದು ಸಹ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು. ಇದಂತೂ ತುಂಬ ಇಷ್ಟ, ಸುಮಾರು ಒಂದು 3-4 ವರ್ಷದಿಂದ ಹಾಕ್ತಾನೆ ಇದ್ದೀನಿ. ವೈಟ್ ಬೀಡ್ಸ್ ಇನ್ನೂ ಸಹ ಕಲರ್ ಶೇಡ್ ಆಗಿಲ್ಲ, ನೋಡ್ಬೋದು, ಇನ್ನೂ ಹೊಸ್ತು ಥರ ಕಾಣಿಸ್ತಾ ಇದೆ. ಮುತ್ತಿಂದು ತುಂಬ ಚೆನ್ನಾಗಿದೆ ಇದು ಮಾತ್ರ. ಅಂದರೆ ಕೆಲವೊಂದು ವೈಟು ಸ್ಟೋನ್ಸ್, ವೈಟು ಬೀಡ್ಸ್ ಎಲ್ಲ ಏನಾಗ್ಬಿಡುತ್ತೆ, ನೀರಿಗೆ ಹಾಕಿದ ತಕ್ಷಣ ಕಲರ್ ಶೇಡ್ ಆಗುತ್ತೆ ಅಂತಾರೆ, ಬಟ್ ಇದು ಆ ಥರ ಆಗಿಲ್ಲ. ಇನ್ನು ಇದು 2 ತುಂಬ ಯುನೀಕ್ ಕಲೆಕ್ಷನ್. ಅಂದರೆ ಇದು ನನಗೆ ತುಂಬ ನನಗೆ ಕಮ್ಮಿ ಕಲೆಕ್ಷನ್ ನನ್ನ ಹತ್ರ ಇದ್ರೂ, ಬಟ್ ತುಂಬ ಸೆಲೆಕ್ಟೆಡ್ ಮಾತ್ರ ನಾನು ಪರ್ಚೇಸ್ ಮಾಡಿರೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಆಲ್ಮೋಸ್ಟ್ ಆಲ್ ಡ್ರೆಸ್ಗೂ ಸಹ ವೇರ್ ಮಾಡ್ತೀನಿ, ಸ್ಯಾರಿ ಅಲ್ಲದೇ ಡ್ರೆಸ್ಗೂ ಸಹ ಸಿಂಗಲ್ ಬಳೆಗಳನ್ನ ವೇರ್ ಮಾಡ್ತೀನಿ. ಇದು ಇನ್ನೊಂದು ಕಲೆಕ್ಷನು, ಇದು ಲಕ್ಷ್ಮಿ ಡಿಸೈನ್ ಇರುವಂಥದ್ದು, ಲಕ್ಷ್ಮಿ ಮತ್ತು ಗ್ರೀನ್ ಮತ್ತು ಇದಿಷ್ಟು ನನ್ನ ಹತ್ರ ಇರುವಂಥ ಆರ್ನಮೆಂಟ್ಸ್ ಕಲೆಕ್ಷನ್ನು. ನೆಕ್ಸ್ಟು ನಾನು ಡ್ರೆಸ್ಗಳನ್ನು ಎಲ್ಲೆಲ್ಲಿ ಪರ್ಚೇಸ್ ಮಾಡಿದೆ ಅನ್ನೋ ಬಗ್ಗೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಬಾಯ್.